Dear students, good morning. Welcome to the history class. As I remembered so many times, second PUC students, we are studying Indian history. It is a proud moment to all the students and teachers having this subject or syllabus regarding Indian history. When we try to understand the dynasties and empires of India, the first great empire of India was Mauryan Empire or Maurya Empire. Under their regime, a number of small kingdoms were united and brought under a single rule. ಭಾರತದ ಇತಿಹಾಸವನ್ನು ದ್ವಿತೀಯ PUCಯ ವಿದ್ಯಾರ್ಥಿಗಳು ನಾವು ಅಧ್ಯಯನ ಮಾಡ್ತಾ ಇದ್ದೀವಿ. ಇದು ಒಂದು ಅಭಿಮಾನಪೂರ್ವಕ ಒಂದು ಅಭಿಯಾನ ಅಂತಲೇ ನಾವು ಹೇಳ್ಬೋದು. ಈ ಇತಿಹಾಸದಲ್ಲಿ 4ನೇ ಅಧ್ಯಾಯದಲ್ಲಿ ಮೌರ್ಯರು ಅವರ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಿ. ಭಾರತದ ಮಹಾನ್ ಸಾಮ್ರಾಜ್ಯ ಅಂತ ಹೇಳುವಾಗ, ಸಾಮ್ರಾಜ್ಯಗಳು, ರಾಜಮನೆತನಗಳು ಅಂತ ಹೇಳುವಾಗ, ಮೊದಲನೆಯ ಅತಿ ದೊಡ್ಡ ಸಾಮ್ರಾಜ್ಯ, ಭಾರತದ ಮೊದಲನೇ ಅತಿ ದೊಡ್ಡ ಸಾಮ್ರಾಜ್ಯ ಅಂತ ಹೇಳೋದು ಮೌರ್ಯ ಸಾಮ್ರಾಜ್ಯ, ಮೌರ್ಯರು ಅಂತ ಹೇಳ್ತೀವಿ, ಮೌರ್ಯನ್ ಎಂಪೈರ್. India achieved political unity for the first time under the Mauryan Empire. ರಾಜಕೀಯ ಏಕತ್ವ ಅಥವಾ ನಾವೆಲ್ಲ ಬಂದು ಅಂತಕ್ಕಂಥ ಭಾವ, ಯುನಿಟಿ, ಏಕತೆ ಅನ್ನೋದೇನು ಹೇಳ್ತೀವಿ, ರಾಜಕೀಯ ಏಕತೆ ಅನ್ನೋದನ್ನು ಮೌರ್ಯ ಸಾಮ್ರಾಜ್ಯದಲ್ಲಿ ನಾವು ಕಾಣ್ತೀವಿ. ದ ಮೌರ್ಯನ್ಸ್ ನಾಟ್ ಓನ್ಲಿ ಲಿಬರೇಟೆಡ್ ನಾರ್ತ್ ವೆಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾ ಫ್ರಮ್ ದಿ ಫಾರಿನ್ ರೂಲ್, ಬಟ್ ಆಲ್ಸೋ ಬ್ರಾಟ್ ಯೂನಿಫಾರ್ಮ್ ಅಡ್ಮಿನಿಸ್ಟ್ರೇಷನ್. ಭಾರತದ ವಾಯವ್ಯ ಭಾಗವನ್ನು ಬ್ರಿಟಿಷರಿಂದ ರಕ್ಷಣೆ ಮಾಡಿದ್ದು ಮಾತ್ರ ಅಲ್ಲ, ಒಂದು ಏಕತ್ವದ ಒಂದು ಅಂತಕ್ಕಂಥ ಭಾವ ಬರುವಂತಹ ಒಂದು ಆಡಳಿತವನ್ನು ಈ ಮೌರ್ಯರ ಆಡಳಿತದಲ್ಲಿ ನಾವು ಕಂಡಿದ್ದನ್ನು ನಾವು ನೆನಪು ಮಾಡಿಕೊಳ್ತೀವಿ. ವಿಚ್ ಕಂಟಿನ್ಯೂಡ್ ಫಾರ್ ಸೀವರಲ್ ಸೆಂಚುರೀಸ್. ಇದು ಅಲ್ಲಿಗೆ ಕೆಲವು ವರ್ಷಗಳ ನಂತರ ನಿಂತು ಹೋಯಿತು ಅಂತಲ್ಲ, ಅನೇಕ ದಶಕಗಳ ಕಾಲ ಇದು ನಡೆಯಿತು ಅನ್ನೋದನ್ನು ನಾವು ಕೇಳ್ತೀವಿ. ಚಂದ್ರಗುಪ್ತ ಮೌರ್ಯ ವಾಸ್ ದಿ ಫೌಂಡರ್ ಆಫ್ ದಿಸ್ ಡೈನೆಸ್ಟಿ. ವಿ ಹ್ಯಾವ್ ಟು ರಿಮೆಂಬರ್ ದಿಸ್ ಪರ್ಸನ್. ಚಂದ್ರಗುಪ್ತ ಮೌರ್ಯ ವಾಸ್ ದಿ ಫೌಂಡರ್ ಆಫ್ Mauryan Empire or Maurya Empire, and Pataliputra was the capital of Mauryan Empire. Pataliputra, it is called as Patna in modern days. Nowadays it is called as Patna, which situated in Bihar. This Patna or Pataliputra was the capital of great Mauryan Empire, and Dharmachakra was their royal emblem. Dharmachakra was the royal emblem of Mauryan Empire. ಇಲ್ಲಿ ಮೌರ್ಯನ್ ಎಂಪೈರ್ ಅಥವಾ ಮೌರ್ಯ ಸಾಮ್ರಾಜ್ಯವನ್ನು ನೆನಪು ಮಾಡಿಕೊಳ್ಳುವಾಗ ಅವರ ಒಂದು ರಾಜ ಚಿಹ್ನೆ ಅದೇನಾಗಿತ್ತು ಅಂತಂದರೆ ಧರ್ಮಚಕ್ರ ಅನ್ನೋದು ಅವರ ಲಾಂಛನ ಆಗಿತ್ತು. ಅವರ ರಾಜ ಲಾಂಛನ ಅಥವಾ ಸಾಮ್ರಾಜ್ಯದ ಲಾಂಛನ ಯಾವುದಾಗಿತ್ತು ಅಂತಂದರೆ ಧರ್ಮಚಕ್ರ ಅನ್ನೋದಾಗಿತ್ತು. ಪಾಟಲಿಪುತ್ರ ಅವರ ರಾಜಧಾನಿಯಾಗಿತ್ತು.
ಚಂದ್ರಗುಪ್ತ ಮೌರ್ಯ ಅದನ್ನ ಪ್ರಾರಂಭ ಮಾಡ್ದ ಅಥವಾ ಅದನ್ನ ಈ ಮೌರ್ಯ ಸಾಮ್ರಾಜ್ಯದ ಸಂಸ್ಥಾಪಕ ಅಂತ ಹೇಳುವಾಗ ಚಂದ್ರಗುಪ್ತ ಮೌರ್ಯನನ್ನು ನಾವು ನೆನಪು ಮಾಡ್ಕೊಳ್ಬೇಕು. When we try to understand the origin of Mauryan Empire, there are many theories regarding Mauryan Empire or regarding origin of Chandragupta Maurya. We have to remember Vishakadatta's Mudra Rakshasa. Vishakadatta's Mudra Rakshasa written by Vishakadatta. This Mudra Rakshasa mentioned Chandragupta as Mayura Sutta. It is mentioned Chandragupta as Mayura Sutta. ಇಲ್ಲಿ ಮೌರ್ಯ ಸಾಮ್ರಾಜ್ಯವನ್ನು ನೆನಪು ಮಾಡಿಕೊಳ್ಳುವಾಗ ಅಥವಾ ಚಂದ್ರಗುಪ್ತನ ಬಗ್ಗೆ ಅಧ್ಯಯನ ಮಾಡುವಾಗ ಇತಿಹಾಸ ತಜ್ಞರು ಇತಿಹಾಸಕಾರರು ಅನೇಕ ರೀತಿಯ ವಿಶ್ಲೇಷಣೆಗಳನ್ನು ಚಂದ್ರಗುಪ್ತ ಮೌರ್ಯನಿಗೆ ಸಂಬಂಧಪಟ್ಟಂತೆ ಮತ್ತು ಮೌರ್ಯ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರೀತಿಯ ಆಧಾರಗಳನ್ನು ಅವರು ಕೊಡ್ತಾ ಹೋಗ್ತಾರೆ. ಅದರಲ್ಲಿ ವಿಶಾಖದತ್ತನನ್ನು ನಾವು ನೆನಪು ಮಾಡಿಕೊಳ್ಬೇಕು. ವಿಶಾಖದತ್ತ ಬರೆದಂತಹ ಮುದ್ರಾ ರಾಕ್ಷಸ ಅದು ಹೇಳೋದೇನು ಅಂತಂದ್ರೆ ಚಂದ್ರಗುಪ್ತ ಮೌರ್ಯನನ್ನ ಅದು ಮಯೂರ ಸುತ ಅಂತ ಅದು ಉಲ್ಲೇಖ ಮಾಡುತ್ತೆ. When we remember the Jain literature, the Jain literature says that he belonged to a tribe of Mayura Poshakas. Tribe of Mayura Poshakas or peacock tamers. Mayura Poshakas or peacock tamers. ನೋಡಿ, ಜೈನ ಸಾಹಿತ್ಯವನ್ನು ನೋಡಿದಾಗ ಅದು ಚಂದ್ರಗುಪ್ತನ ಬಗ್ಗೆ ಹೇಳೋದೇನು ಅಂತಂದ್ರೆ, ಜೈನ ಸಾಹಿತ್ಯ ಹೇಳುತ್ತೆ ಈ ನವಿಲುಗಳನ್ನು ಸಾಕುವವರು ಅವರ ಒಂದು ಜನಾಂಗಕ್ಕೆ ಈತ ಸೇರಿದವನು ಅಂತ. ನವಿಲುಗಳನ್ನು ಸಾಕಿದವರು ಅಥವಾ ನವಿಲುಗಳನ್ನು ಪಳಗಿಸುವವರು, ಪಿಕಾಕ್ ಟೇಮರ್ಸ್ ಅಂದರೆ ನವಿಲುಗಳನ್ನು ಪಳಗಿಸುವವರು ಅಥವಾ ನವಿಲುಗಳನ್ನು ಸಾಕುವವರು, ಅವರ ಜನಾಂಗಕ್ಕೆ ಸೇರಿದವನು ಈತ ಅನ್ನೋದನ್ನು ಜೈನ್ ಲಿಟ್ರೇಚರ್ ಅಥವಾ ಜೈನ ಸಾಹಿತ್ಯ ಹೇಳುತ್ತೆ. ದ ವರ್ಡ್ ಮೌರ್ಯ ಈಸ್ derived from ಮುರಾ. It is derived from Mura. This Mura, woman Mura, supposed to be the concubine of Nanda, king of Magadha. We have to remember here Nanda. It is supposed to be Mura was a woman supposed to be concubine of Nanda. Concubine of Nanda was the ruler or king of Magadha. ಅಂದರೆ ಈ ಮೌರ್ಯ ಅನ್ನೋ ಪದ ಅದು ಮುರಾ ಅನ್ನೋ ಶಬ್ದದಿಂದ ಬಂದಿದ್ದು. ಈ ಮುರಾ ಅನ್ನೋಳು ಒಬ್ಬ ಹೆಣ್ಣು ಮಗಳು. ಈ ಮುರಾನಿಂದ ಮೌರ್ಯ ಅನ್ನೋದು ಬಂತು ಅನ್ನೋದನ್ನು ಕೆಲವು ಇತಿಹಾಸಕಾರರು ಹೇಳಿದ್ದಾರೆ. ಇದರ ಅರ್ಥ ಅದು ಹೇಳೋದೇನೆಂದರೆ, ಈ ಮುರಾ ಅನ್ನೋ ಹೆಣ್ಮಗಳು ನಂದ ಅನ್ನೋ ಏನು ರಾಜ ಇದ್ದ, ಅವನು ಯಾವುದು ಈ ಮಗಧ ಸಾಮ್ರಾಜ್ಯದ ರಾಜನಾಗಿದ್ದ, ಈ ನಂದನ ಒಬ್ಬಳು ಹೆಂಡತಿಯಾಗಿರಬಹುದು ಅನ್ನೋದು ಈ ಒಂದು ಸಿದ್ಧಾಂತ ಅಥವಾ ಈ ಒಂದು ಥಿಯರಿ ಹೇಳುತ್ತೆ. ಅಕಾರ್ಡಿಂಗ್ ಟು ಬುದ್ಧಿಸ್ಟ್ ಲಿಟರೇಚರ್, see this Buddhist literature accepted by many people, this Buddhist literature says that Mahavamsha, he remembered the Mahavamsha, he was of a Kshatriya clan known as Maurya, which ruled at Pipalavana. See, Buddhist literature
ಬೌದ್ಧ ಸಾಹಿತ್ಯವನ್ನು ನೆನಪು ಮಾಡಿಕೊಂಡಾಗ ಆವಾಗ ಮಹಾವಂಶ ಅನ್ನೋ ಒಬ್ಬ ರಾಜನನ್ನು ನೆನಪು ಮಾಡಿಕೊಳ್ತೀವಿ. ಈ ಮಹಾವಂಶನಿಗೆ ಆತ ಕ್ಷತ್ರಿಯ ಕುಲಕ್ಕೆ ಸೇರಿದವನು. ಈ ಮಹಾವಂಶನನ್ನೇ ಮೌರ್ಯ ಅಥವಾ ಮೌರ್ಯ ಅಂತ ಕರೀತಿದ್ರು. ಅವನು ಪೀಪಲವನದಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ದ. ಮೆನಿ ಹಿಸ್ಟೋರಿಯನ್ಸ್ ಹ್ಯಾವ್ accepted ದಿಸ್ ಒಪಿನಿಯನ್. ಅನೇಕ ಇತಿಹಾಸ ತಜ್ಞರು ಈ ಸಿದ್ಧಾಂತವನ್ನು, ಬೌದ್ಧ ಸಾಹಿತ್ಯ ಹೇಳುವಂತಹ ಮಹಾವಂಶ ಆತನನ್ನು ಮೌರ್ಯ ಅಥವಾ ಮೌರ್ಯ ಅಂತ ಕರೆದಿದ್ದನ್ನು, ಮತ್ತೆ ಆತ ಕ್ಷತ್ರಿಯ ಕುಲಕ್ಕೆ ಸೇರಿದ್ದು, ಇದರಿಂದ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆಯಾಗಿದ್ದು, ಈ ಸಿದ್ಧಾಂತವನ್ನು ಅನೇಕ ಇತಿಹಾಸಕಾರರು ಅದನ್ನು ಒಪ್ಪಿಕೊಂಡ್ರು ಅನ್ನೋದನ್ನು ನಾವು ಕೇಳ್ತೀವಿ. ಹಿಯರ್ when we try to understand the sources regarding Mauryan Empire, sources regarding Mauryan Empire, first we have to remember Arthashastra of Kautilya. Arthashastra of Kautilya, who was the guru or teacher of Chandragupta Maurya. Chanakya is also known as Kautilya. When we try to understand the sources of Mauryan Empire, first we have to remember Arthashastra of Kautilya, and the second thing, Indica of Megasthenes. Indica of Megasthenes, and also, as we remembered already, Mudra Rakshasa of Vishakadatta. Mudra Rakshasa of Vishakadatta, and Ashokan edicts. Ashokan edicts ಅಂದರೆ ಅಶೋಕನ ಶಾಸನಗಳು. ಅಶೋಕನ ಶಾಸನಗಳಲ್ಲಿಯೂ ನಾವು ಮೌರ್ಯ ಸಾಮ್ರಾಜ್ಯದ ಉಲ್ಲೇಖ ಆಗಿರೋದನ್ನು ನೋಡ್ತೀವಿ. ಆ್ಯಂಡ್ ಆಲ್ಸೋ ಮಾನ್ಯುಮೆಂಟ್ಸ್, ಸ್ಮಾರಕಗಳು ಅಂತ ಹೇಳಿದಾಗ ಅಲ್ಲಿ ಅನೇಕ ಸ್ಮಾರಕಗಳಲ್ಲಿ ಮೌರ್ಯ ಸಾಮ್ರಾಜ್ಯದ ಉಲ್ಲೇಖ ಇರೋದನ್ನು ನೋಡ್ತೀವಿ. ಸಿಲೋನೀಸ್ ಕ್ರಾನಿಕಲ್ಸ್, we also have to remember Sinolese chronicles. These chronicles divided into two parts, Deepavamsha and Mahavamsha. You have to remember Deepavamsha and Mahavamsha. Deepavamsha and Mahavamsha. These are the sources of Mauryan Empire. First one we have to remember, we must remember Arthashastra of Kautilya, Indica of Megasthenes, Mudra Rakshasa of Vishakadatta, Ashokan edicts, Ashokana ಶಾಸನಗಳು, monuments, ಸ್ಮಾರಕಗಳು, Deepavamsha or Mahavamsha is known as Ceylonese chronicles. So this is a brief knowledge about Mauryan Empire. In Mauryan Empire, we have to remember 16 Mahajanapadas. We have to remember 16 Mahajanapadas. Just we remember the 16 Janapadas one by one. Next we will discuss briefly regarding this Mauryan Empire. Janapadas and their capitals. Janapadas and their capitals. Anga is a Janapada, was a Janapada having the capital of Champa. Magadha having the capital of Pataliputra. Kashi having the capital of Varanasi. Kosala having the capital of Saketa. Vajji having the capital, same name having the capital Vajji, and Malla having the Kushinagara as their capital, and Chedi having the capital of Tiswatirati, and Vatsa having Kausambi. Kuru, we know the Kaurava having the capital of Indraprastha, and Panchala having the capital of Kampila.
Matsya having the capital of Viratanagara, and Surasena having the capital of Mathura, Asmaka having the capital of Potana, Avanti having the Avanti having the capital of Ujjaini, Gandhara or Kandahara, Gandhara having the capital of Takshashila, Kamboja having the capital of Rajapura. These are the 16 Mahajanapadas ruled under Mauryan Empire. Some of them were republics. ಈ ಮಹಾಜನಪದಗಳು 16 ಮಹಾಜನಪದಗಳನ್ನ ನಾವೇನು ನೆನಪು ಮಾಡ್ಕೊಂಡಿವಿ, ಇದೆಲ್ಲವೂ ಮೌರ್ಯ ಸಾಮ್ರಾಜ್ಯದ ಅಡಿಯಲ್ಲಿ ಇತ್ತು ಅನ್ನೋದನ್ನು ಕೇಳ್ತೀವಿ. ಅದರಲ್ಲಿ ಕೆಲವು ಗಣರಾಜ್ಯಗಳಾಗಿದ್ದವು ಅನ್ನೋದನ್ನು ಕೇಳ್ತೀವಿ. ಇಲ್ಲಿಗೆ ಇವತ್ತಿನ ಪಾಠವನ್ನು ಮುಗಿಸೋಣ. ಥ್ಯಾಂಕ್ ಯು ಒನ್ ಅಂಡ್ ಆಲ್.